ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣದ ಅಧ್ಯಾಯ ಇವತ್ತು 45ರಲ್ಲಿ ನಾವು ಪ್ರೇತತ್ವ ಮುಕ್ತಿಯ ಉಪಾಯದ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಗರುಡ ಹಾಗೂ ಕೃಷ್ಣನ ಸಂವಾದ. ಗರುಡನ ಪ್ರಶ್ನೆ ಹೀಗಿದೆ: ಯಾವ ದಾನ ಅಥವಾ ಸತ್ಕರ್ಮದಿಂದ ಜೀವಿಗೆ ಪ್ರೇತ ಜನ್ಮದಿಂದ ಮುಕ್ತಿ ದೊರೆಯುತ್ತದೆ ಎಂಬ ವಿಷಯವನ್ನು ನಮಗೆ ತಿಳಿಸು ಎಂದು ಕೇಳುತ್ತಾನೆ. ಆಗ ಕೃಷ್ಣನ ಉತ್ತರ: ಸಮಸ್ತ ಅಮಂಗಳಗಳನ್ನು ನಷ್ಟಗೊಳಿಸುವಂತಹ ದಾನದ ಕುರಿತು ಹೇಳುತ್ತೇನೆ. ಶುದ್ಧ ಸುವರ್ಣದ ಘಟವನ್ನು ನಿರ್ಮಿಸಿ ಬ್ರಹ್ಮ, ವಿಷ್ಣು, ಶಿವ ಹಾಗೂ ಲೋಕಪಾಲರ ಸಹಿತ ಅದಕ್ಕೆ ಪೂಜೆ ಸಲ್ಲಿಸಿ ಹಾಲು ತುಪ್ಪದಿಂದ ಭರಿತ ಆ ಘಟವನ್ನು ಸುಪಾತ್ರನಾದ ಬ್ರಾಹ್ಮಣನಿಗೆ ದಾನ ಕೊಡುವುದರಿಂದ ಪ್ರೇತತ್ವದಿಂದ ಮುಕ್ತಿ ದೊರೆಯುತ್ತದೆ. ಪುತ್ರಹೀನ ವ್ಯಕ್ತಿಗೆ ಸದ್ಗತಿ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಯಥಾವಿಧಿ ಪುತ್ರನನ್ನು ಹೊಂದಬೇಕು. ಮೃತ ವ್ಯಕ್ತಿಯನ್ನು ಗೋಮಯದಿಂದ ಸಾರಿಸಿದ ಮಂಡಲಾಕಾರದ ಭೂಮಿಯಲ್ಲಿ ಸ್ಥಾಪಿತಗೊಳಿಸಬೇಕು. ಗೋಮಯದಿಂದ ಸಾರಿಸಿದರೆ ಭೂಮಿ ಪವಿತ್ರವಾಗುತ್ತದೆ ಹಾಗೂ ಮಂಡಲ ನಿರ್ಮಾಣ ಮಾಡಿದರೆ ಆ ಸ್ಥಾನದಲ್ಲಿ ದೇವತೆಗಳ ನಿವಾಸವಾಗುತ್ತದೆ. ಇದೇ ಪ್ರಕಾರ ಮೃತನ ಕೆಳಗೆ ತಿಲ ಹಾಗೂ ಕುಶವನ್ನು ಹರಡುವುದರಿಂದ ಹಾಗೂ ಆತನ ಬಾಯಿಯಲ್ಲಿ ಪಂಚರತ್ನಗಳನ್ನು ಹಾಕುವುದರಿಂದ ಉತ್ತಮ ಶುಭಗತಿ ಪ್ರಾಪ್ತಿಯಾಗುತ್ತದೆ. ತಿಲ ನನ್ನ ಶರೀರದಿಂದ ಉತ್ಪನ್ನವಾಗುವುದರಿಂದ ಸದಾ ಅದು ಪವಿತ್ರವಾಗಿರುತ್ತದೆ. ಮಮ ಸ್ವೇದಸ ಮುದ್ಭೂತ ಸ್ಥಿಲ ಸ್ಯಾಕ್ಷ ಪವಿತ್ರಕಾಹ. ಇದೇ ಪ್ರಕಾರ ಕುಶದ ಉತ್ಪತ್ತಿ ನನ್ನ ರೋಮಗಳಿಂದಾಗಿದೆ. ದರ್ಭ ಮಲ್ಲೋಮ ಸಂಭೂತಾಹ. ಕುಶಯುಕ್ತ ಭೂಮಿ ತನ್ನ ಮೇಲೆ ವಿದ್ಯಮಾನವಿರುವ ಮೃತ ಜೀವನನ್ನು ನಿಸ್ಸಂದೇಹವಾಗಿ ಸ್ವರ್ಗ ತಲುಪಿಸುತ್ತದೆ. ಕುಶದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸನ್ನಿಧಾನವಿರುತ್ತದೆ. ತ್ರಯೋ ದೇವಾಹ ಕುಶೇ ಸ್ಥಿತಾಹ. ಬ್ರಾಹ್ಮಣ, ಮಂತ್ರ, ಕುಶ, ಅಗ್ನಿ ಹಾಗೂ ತುಳಸಿ ಇವುಗಳನ್ನು ಪುನಃ ಪುನಃ ಪ್ರಯೋಗಿಸಿದರೂ ಹಾಳಾಗುವುದಿಲ್ಲ, ಹಳಸೋದಿಲ್ಲ. ವಿಪ್ರಾಹ ಮಂತ್ರಾಹ ಕುಶ ವಹನಿಸ್ತುಲಸಿ ಚ ಖಗೇಶ್ವರ ನೈತೆ ನಿರ್ಮಾಲ್ಯತಾಂ ಯಾಂತಿ ಕ್ರಿಯಮಾಣಾಹ ಪುನಃ ಪುನಃ. ಇದೇ ಪ್ರಕಾರ ವಿಷ್ಣು, ಏಕಾದಶಿ ವ್ರತ, ಭಗವದ್ಗೀತೆ, ತುಳಸಿ, ಬ್ರಾಹ್ಮಣ ಹಾಗೂ ಗೋವು ಇವು 6 ಈ ಸಂಸಾರ ಸಾಗರದಿಂದ ಮುಕ್ತಿ ಪ್ರದಾನಿಸುವಂಥದ್ದಾಗಿದೆ. ವಿಷ್ಣುರೇಕಾದಶಿ ಗೀತ, ತುಳಸಿ ವಿಪ್ರದೇನವಃ ಅಪಾರೆ ದುರ್ಗ ಸಂಸಾರೇ ಷಟ್ಪದಿ ಮುಕ್ತಿದಾಯಿನಿ. ಆದ್ದರಿಂದ ತಿಲ, ಕುಶ ಹಾಗೂ ತುಳಸಿ ಇವು ಆತುರ ವ್ಯಕ್ತಿಯ ದುರ್ಗತಿಯನ್ನು ತಡೆದು, ಅಂದರೆ ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ದುರ್ಗತಿಯನ್ನು ತಡೆದು ಅವನಿಗೆ ಸದ್ಗತಿಯನ್ನು ಕೊಡುತ್ತದೆ. ಆತುರ ಕಾಲದಲ್ಲಿ ದಾನಕ್ಕೂ ಕೂಡ ವಿಶೇಷ ಮಹಿಮೆ ಇದೆ. ಭಗವಂತ ವಿಷ್ಣುವಿನ ಶರೀರದಿಂದ ಲವಣ, ಉಪ್ಪು ಉತ್ಪನ್ನವಾಗಿದೆ. ಆದ್ದರಿಂದ ಆತುರ ಕಾಲದಲ್ಲಿ ಲವಣವನ್ನು ದಾನ ಮಾಡುವುದರಿಂದ ಕೂಡ ದುರ್ಗತಿಯಾಗುವುದಿಲ್ಲ. ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 45ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಕ್ಕೆ ಇಚ್ಛೆ ಇರುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಇನ್ನು ಹೊಸ ವಿಷಯದೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.